ಪ್ರಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನದು ಸೇವೆ ಅಲ್ಲ. ಯಾಕೆಂದರೆ ನಾನು ಮಾಡೋ ಕೆಲಸಕ್ಕೆ ಹಣ ತಗೋತೀನಿ, ಹಾಗಾಗಿ ಸೇವೆ ಆಗುತ್ತೆ. ನಿಸ್ವಾರ್ಥವಾಗಿ ಮಾಡಿದಾಗ ಮಾತ್ರ ಸೇವೆ ಆಗುತ್ತೆ. ಆದರೆ ನಾನು ಮಾಡೋದು ವೃತ್ತಿ, ಇದರಲ್ಲಿ ಶ್ರದ್ಧೆ ಇಟ್ಟು ಮಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದನ್ನು ನನ್ನ ಕೈಯಲ್ಲಿ ಆ ಶಕ್ತಿ ಇದ್ದಷ್ಟು ಸಮಯ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ರೋಗಿಗಳಿಂದ ಶುಶ್ರೂಷೆ ಪಡೆಯಕ್ಕೆ ಬಂದವರಿಂದ ಸಾಕಷ್ಟು ಅನುಭೂತಿ, ಪ್ರೇರೇಪಣೆ, ಪ್ರಶಂಸೆಗಳನ್ನು ಪಡೆದಿದ್ದೀನಿ. ಸೊ ಅದೇ ನನಗೆ ಉತ್ಸಾಹ. ಈ ರೋಟ್ರಿ ಅಂತೂ ನನ್ನ ಈ ಜಂಜಾಟವನ್ನು ಸ್ವಲ್ಪ ಮರೆಸಲಿಕ್ಕೆ ತುಂಬ ಸಹಾಯ ಆಗ್ತಾಯಿದೆ. ರೋಟರಿ ಮಿತ್ರರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಯಾವಾಗಲೂ ಅಂದ್ಕೊಳ್ಳೋದು, ರೋಟ್ರಿಯಲ್ಲಿ ಒಂದು ವಿಶೇಷವಾದಿಂದ ಪ್ರತಿ ವರ್ಷ ಬದಲಾವಣೆ ಕಂಡಂಗೂ ಹೊಸ ಹೊಸ ವಿಚಾರಗಳು ಬರ್ತವೆ, ಹೊಸ ಹೊಸ ಕಾರ್ಯಕ್ರಮಗಳು ಆಯೋಜಿಸ್ಲಿಕ್ಕಾಗುತ್ತೆ, ಹೊಸತನ್ನು ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಅದು ನಿಂತು ನೀರಾಗಿಬಿಡುತ್ತೆ. ಹಾಗಾಗಿ ಈ ವರ್ಷ, ಈ ಸಾಲಿನ 25-26 ಸಾಲಿನ ಸಾರಥ್ಯವನ್ನು ವಹಿಸಿಕೊಂಡಂಥ ಹರ್ಷ ಕಾಮತ್ರವರು ಸಹ ಅತ್ಯಂತ ಉತ್ಸಾಹಿ. ಅವರ ಟೀಮ್ ಸಹ ಅಷ್ಟೇ ಉತ್ಸಾಹವಾದದ್ದು. ಹೊಸ ಕಾರ್ಯಕ್ರಮಗಳೊಂದಿಗೆ ಜನರನ್ನು ಸೇವೆಯನ್ನು ಮಾಡಲಿಕ್ಕೆ ಯಾಕಂದರೆ ರೋಟರಿ ಮಾಡೋದು ನಿಜವಾಗಿ ಸೇವೆ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಏನು ಅಪೇಕ್ಷೆ ಪಡೋದಿಲ್ಲ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಯಲಿ. ರೋಟರಿ ಸಂಸ್ಥೆ ಶಿವಮೊಗ್ಗ ಮಿಟ್ಟು ಇನ್ನೂ ನಗರದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯಲಿಕ್ಕೆ ಆಶಿಸ್ತಾ ನಾನು